ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತ ಎಸ್.ಸಿ. ಮಹದೇವಪ್ಪನವರ ಹೇಳಿಕೆಯನ್ನು ಖಂಡಿಸಿ ಸಾಂಕೇತಿಕವಾಗಿ ಹೋರಾಟ ಮಾಡುವುದರ ಮೂಲಕ ಅವರ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮರೆತು ನಿಮ್ಮ ರಾಜಕೀಯ ತೇಳಿಗೋಸ್ಕರ, ನಿಮ್ಮ ರಾಜಕೀಯ ದೊಂಬಲಾಟಕ್ಕೋಸ್ಕರ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ದ್ರೋಹ ಬಗೆದಿದ್ದೀರಾ. ಸಾಂಸ್ಕೃತಿಕ ನಗರಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಾ. ನಿಮ್ಮ ಹೇಳಿಕೆ ಕೊಡಬೇಕಾದ್ರೆ ಸಾಮಾನ್ಯ ಜನ ಕೊಡುವಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ಇವತ್ತು ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಗೆಳೆಯರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಕಡೆಗಣಿಸಿ KRS ಅಣೆಕಟ್ಟನ್ನ ಕಟ್ಟಿದಂತ ಮಹನೀಯರನ್ನ ತಿರಸ್ಕಾರ ಮಾಡಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ. ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು, ಸಮಾಜ ಕಲ್ಯಾಣ ಸಚಿವರಾಗಿದ್ರು, ಇನ್ನೂ ನಿಮ್ಗೆ ಅಧಿಕಾರ ಆಸೆ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ನೀವು ಈ ನಾಡಿನ ನೆಲ ಜಲ ಭಾಷೆಗಾಗಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನೀವು ರಾಜಕಾರಣ ಪ್ರವೇಶ ಮಾಡಿಲ್ಲ. ನಿಮ್ಮ ತೆವಳಿಗೋಸ್ಕರ, ನಿಮ್ಮ ಸ್ವಾರ್ಥ ಬದುಕಿಗೋಸ್ಕರ ರಾಜಕಾರಣ ಮಾಡಿದಿರೆ. ನಿಮ್ಮ ಇಷ್ಟ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ದೀರಿ. ಈ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ. ಯಾಕೆ ಇನ್ನು ಯಾವ ರೀತಿ ಬಕೆಟ್ ಇದೆ ರಾಜಕಾರಣ ಮಾಡ್ಬೇಕು? ನೀವು ಹಿಂದುಳಿದ ನಾಯಕರಾಗಿ ನೀವು ಹೇಳಿಕೆ ಕೊಡಬೇಕಾಗಿದ್ದಂತ ಸಂದರ್ಭದಲ್ಲಿ ಅದು ಯಾರೋ ಅಕ್ಕಪಕ್ಕ ಒಂದ್ ಜನ ಐಸ್ ಕ್ರೀಮು, ಚಾಕ್ಲೇಟು, ಪೇಪರ್ಮೆಂಟ್ ಚೀಪ ಅಂತ ಹುಡುಗರು ಚಪ್ಪಾಳೆ ಪಡಿತಾರೆ ಅನ್ನೋ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಾ? ಬಾತು, ಬಿರಿಯಾನಿ, ಮೊಸರನ್ನ, ಜ್ಯೂಸು ಕೂಡ 500 ರೂಪಾಯಿಗೆ ಚಪ್ಪಾಳೆ ಹೊಡಿತಾರಲ್ಲ ಅವ್ರಿಗೋಸ್ಕರ ಹೇಳಿಕೆ ಕೊಡ್ತೀರಾ? ನಾಚಿಕೆ ಹಾಕ್ಬೇಕು. ಅಲ್ಲಿ ಇರ ಅಂತ ಅಲ್ಲಿ ಆ ಸ್ಥಳದಲ್ಲಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಎದ್ದು ಆ ಹೇಳಿಕೆಯನ್ನು ವಿರೋಧ ಮಾಡುವಂತ ಪ್ರಾಮಾಣಿಕರು ಯಾರು ಇರ್ಲಿಲ್ವಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಸ್ಮರಣೆ ಮಾಡುವಂತ ಯಾರು ಇರ್ಲಿಲ್ವಾ? ಡಾಕ್ಟರ್ BR ಅಂಬೇಡ್ಕರ್ ಅವ್ರು ನಿಮ್ಗೆ ಯಾರಿಗೂ ನೆನಪು ಬರ್ಲಿಲ್ವಾ? ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತೀರಾ? ಯಾವುದೇ ಸಮುದಾಯದ ನಾಯಕರಾಗ್ಲಿ, ಯಾವುದೇ ಪಕ್ಷದ ನಾಯಕರಾಗ್ಲಿ ಹೇಳಿಕೆಗಳು ತಿರುಚಿ ಕೊಡುವಂತ ಸಂದರ್ಭದಲ್ಲಿ ಖಂಡಿಸಬೇಕಾದದ್ದು ಈ ನಾಡಿನ ಪ್ರತಿಯೊಬ್ಬ ಮತದಾರ ಬಂಧುಗಳ ಕರ್ತವ್ಯ. ನೀವೇನ್ ಮಾಡ್ತಾ ಇದ್ರಿ? ನೀವೆಲ್ಲ ಬಕೆಟ್ ರಾಜಕಾರಣ ಮಾಡ್ತಾ ಇದ್ರಿ, ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ರಿ, ನಮ್ಮ ಸಮಾಜದ ನಾಯಕರು ಅಂತ ನೀವು ಬೊಬ್ಬೆ ಹೊಡಿತಾ ಇದ್ರಿ. ಆದ್ದರಿಂದ ಇವತ್ತು ಸಮಾಜದ ಮುಖಂಡರುಗಳು ಒಬ್ಬೊಬ್ರು ಒಂದೊಂದು ರೀತಿ ದಾರಿ ತಪ್ತಾ ಇದ್ದಾರೆ ಅಂತ ನಮ್ಮ ಮೈಸೂರು ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸ್ತೇವೆ. KRS ಅಣೆಕಟ್ಟಿಗೆ ಅಡಿಪಾಯ ಹಾಕ್ತವ್ರು ಯಾರು? ಇದು ಗೊತ್ತಿಲ್ಲದೆ ನೀವು ಹೇಳಿಕೆ ಕೊಟ್ರಲ್ಲ. ಮಾನ್ಯ ಸಚಿವರಾದಂತ ಎಸ್.ಸಿ. ಮಹದೇವಪ್ಪನವರೇ, KRS ಅಣೆಕಟ್ಟು ಕಟ್ಟಲು ಅಡಿಪಾಯ ಹಾಕ್ತವ್ರು ದಳವಾಯಿ ಕುಮಾರರಾಮ ಅವರು 1595ರಲ್ಲಿ, ಎರಡನೇವರು ಕಂಠೀರವ ರಾಜ ಒಡೆಯರು 1659ರಲ್ಲಿ, ಚಿಕ್ಕದೇವರಾಜ ಒಡೆಯರು 1638ರಲ್ಲಿ ಅಡಿಪಾಯ ಹಾಕಿದಂತ ಮಹನೀಯರು. ಕೊನೆಗೆಲ್ಲರ ನೆಚ್ಚಿನ ರಾಜರು, ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು 1911ರಲ್ಲಿ ಅಡಿಕಲ್ಲಿಟ್ಟು ಇವತ್ತು ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಜನತೆ ಅನ್ನ ಉಣ್ಣುವಂಗ್ ಮಾಡಿದ್ರು, ನೀರು ಕುಡಿಯೋಂಗ್ ಮಾಡಿದ್ರು. ಇದನ್ನ ಮರೆತು ಹೇಳಿಕೆ ಕೊಟ್ಟಂತ ಮಹದೇವಪ್ಪನವರ ಹೇಳಿಕೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು ಸಮಾಜ ವಿರೋಧಿ ಹೇಳಿಕೆಗೆ, ಅವೈಜ್ಞಾನಿಕವಾಗಿ ನೀಡಿದಂತ ಮಹದೇವಪ್ಪನವರ ಹೇಳಿಕೆಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀಡಿದಂತ ಹೇಳಿಕೆಗೆ, ಸಮಾಜ ಕಲ್ಯಾಣ ಸಚಿವರಾಗಿ ನೀಡಿದಂತ ಹೇಳಿಕೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ? ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ರಾಜಶೇಖರ್ ಅವರು ಸಹ ಮಾತಾಡ್ತಾರೆ ಅಂತ ಅವ್ರನ್ನ ಸಮರ್ಪಿಸ್ತಾ ಇದ್ದೀನಿ.